ನೋಡಮ್ಮ, ನೀನ್ ಏನೇ ಹೇಳಿದ್ರು ಅಷ್ಟೇ, ನಾನ್ ಮಾತ್ರ ಇಷ್ಟ ಬೇಗ ಮದ್ವೆಗೆ ಒಪ್ಕೊಳ್ಳಲ್ಲ. ಅದು ಅಲ್ದೇನೆ ನಾನ್ ಕೆಲಸ ಮಾಡ್ಬೇಕು ಅನ್ನೋದು ನನ್ನ ಆಸೆ ತಾನೇ. ನೀನ್ ನೋಡಿದ್ರೆ ಮದ್ವೆ ಮಾಡ್ಕೊ ಅಂತಿದ್ಯಲ್ಲ, ಮದ್ವೆ ಆದ್ಮೇಲೆ ಗಂಡನ್ ಮನೇಲಿ ಕೆಲ್ಸಕ್ಕೆ ಹೋಗೋದಕ್ ಬಿಡ್ತಾರಾ ಹೇಳು? ಅಯ್ಯೋ ಮಗಳೇ ಸಂಯುಕ್ತ, ನಿನ್ನ ಆಸೆ ಏನು ಅನ್ನೋದು ನೀನ್ ಹೆತ್ತೋಳಾಗಿ ನನಗ್ ಗೊತ್ತಿಲ್ವಾ ಹೇಳು? ನೀನು ಮದ್ವೆ ಆದ್ಮೇಲೂ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಬಯಸ್ತಾ ಇರೋದು ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿತ್ತು. ಅದಕ್ಕೆ ನಾನು ಕೂಡ ಒಂದು ಒಳ್ಳೆ ಸಂಬಂಧನ ಹುಡುಕಿದ್ದೀನಿ. ಅವರು ಒಪ್ಕೊಂಡಿದ್ದಾರೆ ಕಣೆ. ನೀನ್ ಮದ್ವೆ ಆದ್ಮೇಲೆ ನಿನ್ ಪಾಡಿಗೆ ನೀನ್ ಕೆಲ್ಸಕ್ಕೆ ಹೋಗ್ಬೋದಂತೆ, ಯಾರು ತಡೆಯಲ್ವಂತೆ. ನಿನ್ನ ಅತ್ತೆನೇ ಫೋನ್ ಮಾಡಿ ಹೇಳಿದ್ರು. ಏನು ಏನ್ ಹೇಳ್ತಿದ್ಯಾ ಅಮ್ಮ ನೀನು? ನಿಜವಾಗ್ಲೂ ನಾನ್ ಮದ್ವೆ ಆದ್ಮೇಲೆ ಕೆಲ್ಸಕ್ಕೆ ಹೋಗ್ಬೋದಂತ? ಹೌದು ಮಗ್ಲೆ, ಯಾವಾಗ್ಲೂ ಎಷ್ಟೇ ಒಳ್ಳೆ ಸಂಬಂಧ ಬಂದ್ರೂ ನೀನು ಕೆಲ್ಸಕ್ಕೆ ಹೋಗೋದಕ್ಕಾಗಲ್ಲ ಅನ್ನೋ ಕಾರಣದಿಂದ ಸಂಬಂಧನ ಕ್ಯಾನ್ಸಲ್ ಮಾಡ್ತಿದ್ದೆ ಅಲ್ವಾ? ಹಾಗಾಗಿನೇ ಈ ಸರಿ ನಾನು ಇರೋ ಎಲ್ಲ ವಿಷಯನೂ ನಿಮ್ಮ ಅತ್ತೆ ಆಗೋರ ಹತ್ರ ಹೇಳಿದ್ದೀನಿ ಕಣೆ. ನನ್ನ ಮಗಳು ಮದುವೆ ಆದ್ಮೇಲೂ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಆಸೆ ಪಡ್ತಿದ್ದಾಳೆ. ಅದಕ್ಕೆ ಒಪ್ಕೊಂಡ್ರೆ ನಮ್ಗೆ ಈ ಸಂಬಂಧ ಓಕೆ ಆಗುತ್ತೆ ಅಂತ ಹೇಳಿದೆ. ಅವ್ರು ನಾವು ಹೇಳಿದ ತಕ್ಷಣನೇ ಓಕೆ ಅಂತ ಒಪ್ಕೊಂಡ್ಬಿಟ್ರು ಕಣೆ. ತುಂಬಾ ಒಳ್ಳೆಯವರು. ಹೌದಾ? ಸರಿ, ಹಾಗಾದ್ರೆ ಅವರು ನನ್ನ ಆಸೆಗೆ ಬೆಲೆ ಕೊಡೋದಾದ್ರೆ ನನಗೆ ಯಾವ ಅಭ್ಯಂತರನೂ ಇಲ್ಲ. ಈ ಮದ್ವೆನ ನಾನು ಆಗ್ತೀನಿ ಅಮ್ಮ. ಸರಿ ಮಗಳೇ, ಇಷ್ಟು ಹೇಳಿದ್ಯಲ್ಲ ಅಷ್ಟು ಸಾಕು. ಹಾಗಾದ್ರೆ ನಾನು ಇವಾಗಲೇ ಫೋನ್ ಮಾಡಿ ಅವ್ರಿಗೆ ವಿಷಯ ತಿಳಿಸ್ತೀನಿ. ಹೆಣ್ಣೋಡೋ ಶಾಸ್ತ್ರಕ್ಕೆ ಯಾವಾಗ ಬರ್ತಾರೆ ಕೇಳ್ತೀನಿ. ಸಂಯುಕ್ತನಿಗೆ ಮೊದಲಿಂದನೂ ತಾನು ದುಡಿಬೇಕು, ಸಂಪಾದನೆ ಮಾಡಬೇಕು, ತನ್ನ ಕಾಲ ಮೇಲೆ ತಾನೇ ನಿಲ್ಬೇಕು ಅನ್ನೋ ಆಸೆ. ಅದು ಅಲ್ಲದೆ ಮದುವೆ ಆದ್ಮೇಲೆ ಕೂಡ ತಾನು ಕೆಲ್ಸಕ್ಕೆ ಹೋಗ್ಬೇಕು, ದುಡಿಬೇಕು ಅನ್ನೋ ಬಯಕೆ ಇರೋಳು. ಆದರೆ ಯಾವುದೇ ಗಂಡು ಬಂದ್ರೂ ಮದುವೆ ಆದ್ಮೇಲೆ ಕೆಲ್ಸಕ್ಕೆ ಹೋಗೋದು ಬೇಡ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಸಂಯುಕ್ತ ಕೂಡ ಮದುವೆ ಆಗೋದಕ್ಕೆ ತಯಾರೇ ಇರಲ್ಲ. ಆದರೂ ಕೂಡ ಅಂತೂ ಇಂಟು ಒಂದು ಫ್ಯಾಮಿಲಿ ಕಡೆಯಿಂದ ಒಂದು ಪ್ರಪೋಸಲ್ ಕೂಡ ಬರುತ್ತೆ. ಮದುವೆ ಆದಮೇಲೆ ಕೆಲಸಕ್ಕೂ ಹೋಗ್ಬೋದು ಅಂತ ಒಪ್ಕೋತಾರೆ. ಹಾಗಾಗಿ ಸಂಯುಕ್ತನಿಗೆ ಹೇಗೂ ಮನೆಯವರೇ ಒಪ್ಕೊಂಡಿದ್ದಾರೆ, ನನ್ನ ಭಾವನೆಗಳಿಗೆ ಬೆಲೆ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಈ ಮದುವೆಗೆ ಒಪ್ಕೋತಾಳೆ. ಎಲ್ಲರೂ ಒಪ್ಪಿಗೆ ಮೇರೆಗೆ ಸಂಯುಕ್ತ ಮತ್ತು ಕಿರಣ್ಗೆ ಮದುವೆ ಕೂಡ ಆಗುತ್ತೆ. ಅರೆ ಕಿರಣ್, ಆಫೀಸಿಗೆ ಟೈಮ್ ಆಗಿಲ್ವಾ? ಇದೇನಿದು, ನೀವಿನ್ನ ಇಲ್ಲೇ ಕೂತಿದ್ದೀರಲ್ಲ, ಬೇಗ ಬೇಗ ರೆಡಿ ಆಗ್ಬೇಕು ತಾನೆ? ಅಯ್ಯೋ ಸಂಯುಕ್ತ, ನಾನು ಇನ್ಮೇಲಿಂದ ಆಫೀಸಿಗೆ ಹೋಗಬಾರ್ದು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ಏನು, ಆಫೀಸಿಗೆ ಹೋಗಲ್ವಾ? ಏನ್ ಮಾತಾಡ್ತಿದ್ದೀರಾ ಕಿರಣ್ ನೀವು? ಯಾಕೆ ಆಫೀಸಿಗೆ ಹೋಗಲ್ಲ? ಅಯ್ಯೋ, ನಾನು ಆಫೀಸಿಗೆ ಹೋಗದೆ ಇದ್ರೆ ಏನು ತೊಂದರೆ ಆಗುತ್ತೆ? ಹೇಗೂ ನೀನು ಆಫೀಸಿಗೆ ಹೋಗ್ತಾ ಇದೆಯಾ ತಾನೆ? ನಾನಿವಾಗ ಆಫೀಸಿಗೆ ಹೋದ್ರೂ ನನ್ನ ಫ್ರೆಂಡ್ಸ್ ಎಲ್ಲರೂ ನನಗೆ ರೇಗಿಸ್ತಾರೆ. ಮದುವೆ ಆದಮೇಲೂ ನಿನ್ನ ಹೆಂಡತಿನ ಮನೇಲಿ ಕೂರ್ಸೋದು ಬಿಟ್ಟು ಆಫೀಸಿಗೆ ಕಳಿಸ್ತಿದ್ಯಲ್ಲೋ ಅಂತ. ಅದನ್ನು ಕೇಳಿಸ್ಕೊಳ್ಳೋದಕ್ಕಿಂತ ನಾನು ಮನೇಲೇ ಇರೋದು ಒಳ್ಳೇದು. ಕಿರಣ್, ಏನ್ ಇಷ್ಟು ಅಸಡ್ಡೆಯಾಗಿ ಮಾತಾಡ್ತಿದ್ದೀರಾ? ಅಲ್ಲ, ಇಬ್ರು ದುಡಿದ್ರೇನೆ ಮನೆ ನಿಭಾಯಿಸೋದಕ್ಕಾಗಲ್ಲ. ಹಾಗಿರುವಾಗ ಯಾರೋ ಮಾತಾಡ್ತಾರೆ ಅಂತ ನೀವು ಕೆಲಸ ಬಿಟ್ಟು ಮನೇಲಿ ಕೂತಿದ್ದೀನಿ ಅಂತಿದ್ದೀರಲ್ಲ, ಏನಾಗಿದೆ ನಿಮ್ಗೆ? ನಾನೊಬ್ಳೆ ಎಷ್ಟು ಅಂತ ಮನೆ ನಿಭಾಯಿಸ್ಲಿ? ನೀವೇ ಯೋಚನೆ ಮಾಡಿ. ನನಗೆ ಬರೋದೇ 25,000 ಸ್ಯಾಲ್ರಿ. ಹೀಗಿರುವಾಗ ಮನೆ ಎಲ್ಲಾ ಖರ್ಚನ್ನು ನಾನೊಬ್ಳೆ ನಿಭಾಯಿಸೋದಕ್ಕಾಗತ್ತಾ? ನೋಡು, ಮೊದಲೆಲ್ಲ ನಾನು ಒಬ್ಬನೇ ಕೆಲ್ಸಕ್ಕೆ ಹೋಗ್ತಿದ್ದೆ, ಅವಾಗ ಮನೆ ನಿಭಾಯಿಸ್ತಿದ್ದೆ ತಾನೆ. ನೀನು ಏನಾದರೂ ಮಾಡ್ಕೊ, ನಾನು ಮಾತ್ರ ಇನ್ಮೇಲಿಂದ ಕೆಲ್ಸಕ್ಕೆ ಹೋಗಲ್ಲ. ಕೆಲ್ಸಕ್ಕೆ ಹೋದ್ರೆ ನಾನು ಹೋಗ್ಬೇಕು, ಇಲ್ಲ ನೀನು ಹೋಗ್ಬೇಕು. ಇವಾಗ ನೀನೇ ಡಿಸೈಡ್ ಮಾಡು. ಅತ್ತೆ, ಕೇಳಿಸ್ಕೊಂಡ್ರಾ ನಿಮ್ಮ ಮಗ ಹೇಗ್ ಮಾತಾಡ್ತಿದ್ದಾರೆ ಅಂತ? ನೀವಾದ್ರೂ ಅವ್ರಿಗೆ ಸ್ವಲ್ಪ ಬುದ್ಧಿ ಹೇಳಿ. ಅಯ್ಯೋ ಹೋಗ್ಲಿ ಬಿಡಮ್ಮ ಸಂಯುಕ್ತ, ನನ್ನ ಮಗನಿಗೆ ಮೊದ್ಲಿಂದನೂ ಕೆಲ್ಸಕ್ಕೆ ಹೋಗೋದು ಅಂದ್ರೇನೆ ಆಗಲ್ಲ. ಆದ್ರೆ ಏನ್ ಮಾಡೋದು ಹೇಳು, ಮನೆ ನಿಭಾಯಿಸ್ಬೇಕಲ್ವಾ? ಹಾಗಾಗಿ ನಾನೇ ಒತ್ತಾಯ ಮಾಡಿ ಕಳಿಸ್ತಾ ಇದ್ದೆ. ಹೇಗೋ ಇಲ್ಲಿವರೆಗೂ ಹೋಗಿದಾನಲ್ಲ, ಅದೇ ನಮ್ಮ ಪುಣ್ಯ. ಇವಾಗ ಹೇಗೋ ನೀನ್ ಹೋಗ್ತೀನಿ ಅಂತಿದ್ಯಲ್ವಾ, ನೀನ್ ಹೋಗಮ್ಮ. ಅವನ್ ಮನೇಲೇ ಇರ್ಲಿ, ಏನ್ ಮಾಡೋದಕ್ಕಾಗತ್ತೆ? ಒತ್ತಾಯ ಮಾಡಿ ಕಳ್ಸೋದಕ್ಕಾಗತ್ತಾ? ಇಲ್ಲ ಅಂದ್ರೆ ನೀನ್ ಮನೇಲಿದ್ದು ಅವನನ್ನೇ ಕಳ್ಸು. ಏನು, ನಾನ್ ಮನೇಲಿರೋದಾ? ಅತ್ತೆ, ನಾನ್ ನಿಮಗೆ ಮೊದಲೇ ಹೇಳಿದ್ದೆ ಅಲ್ವಾ, ನಾನು ಮದುವೆ ಆದ್ಮೇಲೆ ಕೆಲ್ಸಕ್ಕೆ ಹೋಗ್ಬೇಕು ಅನ್ಕೊಂಡಿದೀನಿ ಅಂತ. ಅದಕ್ಕೆ ಒಪ್ಕೊಂಡ್ಮೇಲೆ ತಾನೇ ನಾನು ನಿಮ್ಮ ಮಗನ ಮದುವೆ ಆಗಿರೋದು. ನೀವು ನೋಡಿದ್ರೆ ಇವಾಗ ಹೀಗೆ ಹೇಳ್ತಿದ್ದೀರಾ. ಹಾಗಾದ್ರೆ ಸರಿ ಬಿಡಮ್ಮ, ನನ್ನ ಮಗನೇ ಮನೇಲಿ ಇರ್ಲಿ ಬಿಡು, ನೀನ್ ಕೆಲ್ಸಕ್ಕೆ ಹೋಗಮ್ಮ. ಕಿರಣ್ ಸ್ವಲ್ಪ ಸೋಮಾರಿ. ಕೆಲಸ ಮಾಡೋದು, ಮೈ ಬಗ್ಸಿ ದುಡಿಯೋದು ಅಂದ್ರೆ ಅವನಿಗೆ ಕಷ್ಟದ ಕೆಲಸ. ಹಾಗಾಗಿ ಹೆಂಡತಿ ಬಂದ್ಮೇಲೆ, ಅದು ಹೆಂಡತಿ ಹೊರಗಡೆ ಹೋಗಿ ದುಡಿತೀನಿ ಅಂದಮೇಲೆ ತಾನು ಕೆಲಸಕ್ಕೆ ರಿಸೈನ್ ಮಾಡಿ ಮನೇಲೆ ಕೂತ್ಕೋತಾನೆ. ಸಂಯುಕ್ತನಿಗೆ ಮೊದಲಿಂದನೂ ಕೆಲಸ ಮಾಡೋದು ತನ್ನ ಕನಸಾಗಿರೋದ್ರಿಂದ ಅವಳು ಕೆಲ್ಸಕ್ಕೆ ಹೋಗ್ತಾಳೆ. ಹೀಗೆ ಸ್ವಲ್ಪ ಸಮಯ ಕಳೆಯುತ್ತೆ. ಅರೆ ಮಗಳ ಕಾರು, ಇದೇನೇ ಇದು? ಒಬ್ಳೆ ಬಂದಿದ್ಯಾ? ಅಳಿಯಂದ್ರು ಬಂದಿಲ್ವೇನೆ? ಅಮ್ಮ, ಅವರು ಬಂದಿದ್ದಾರೆ, ಹೊರಗೆ ಕಾರ್ನಲ್ಲಿದ್ದಾರೆ. ನಾನು ಯಾಕೆ ಬಂದೆ ಗೊತ್ತಾ ಅಮ್ಮ? ನನಗಿವತ್ತು ಯಾಕೋ ತುಂಬ ಆಸೆ ಆಗ್ತಾ ಇತ್ತು ಮೂವಿ ನೋಡಬೇಕು ಅಂತ. ಹಾಗಾಗಿ ಮೂವಿಗೆ ಹೋಗೋಣ ಅಂತ ನನ್ನ ಗಂಡನ ಹತ್ರ ಹೇಳಿದೆ. ಆದರೆ ಏನು ಮಾಡೋದು ಹೇಳು,
ಇರೋದು ಒಂದೇ ಒಂದು ಟಿಕೆಟ್ ತಗೊಳ್ಳೋದಕ್ಕೆ ದುಡ್ಡಿದೆಯಂತೆ. ಮಿಕ್ಕಿರೋ ಟಿಕೆಟ್ಗೆ ದುಡ್ಡಿಲ್ಲ ಅಂತ ಹೇಳಿದ್ರು. ಅದು ಅಲ್ದೇನೆ ನನಗೆ ನಿನ್ನನ್ನು ಕರ್ಕೊಂಡು ಹೋಗ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ಹಾಗಾಗಿ ನಿನ್ನ ಹತ್ರ ಬಂದೆ. ಅಮ್ಮ, ಹೇಗೂ ಅದಕ್ಕೆ ಕೆಲ್ಸಕ್ಕೆ ಹೋಗ್ತಿದಾರಲ್ವಾ, ಅವ್ರ ಹತ್ರ ಸ್ವಲ್ಪ ದುಡ್ಡಿಸ್ಕೊಡ್ತೀಯಾ? ಅಯ್ಯೋ ಮಗಳೇ, ಅದಕ್ಕೇನಂತೆ, ನಿನ್ನ ಹತ್ರ ಇರೋ ದುಡ್ಡನ್ನ ಹಾಗೆ ಜೋಪಾನ್ ಮಾಡಿ ಇಟ್ಕೋ. ಮುಂದೆ ಏನಕ್ಕಾದ್ರೂ ಬೇಕಾಗುತ್ತೆ ಕಣೆ. ನಿನ್ನ ಅದಕ್ಕೆ ಹತ್ರ 3 ಟಿಕೆಟಿಗೂ ದುಡ್ಡು ಇಸ್ಕೊಳ್ಳೋಣ. ನಾವು 3 ಜನ ಹೋಗಿ ಆರಾಮಾಗಿ ಮೂವಿ ನೋಡ್ಕೊಂಡು ಬರೋಣ. ಅಯ್ಯೋ, ಅವಳಿಗೆ ಇವಾಗಲೇ ಫೋನ್ ಮಾಡ್ತೀನಿ. ಹಲೋ, ಏನಮ್ಮ ಸಂಯುಕ್ತ, ಏನಾದರೂ ಕೆಲಸ ಮಾಡ್ತಾ ಇದ್ಯಾ? ಫ್ರೀ ಇದ್ರೆ ಸ್ವಲ್ಪ ಹೊತ್ತು ಮಾತಾಡ್ಬೋದಾ? ಹಾಂ ಅತ್ತೆ, ಏನು ವಿಷಯ ಅಂತ ಹೇಳಿ. ಅದೇನಿಲ್ಲಮ್ಮ ಸಂಯುಕ್ತ, ನಿನ್ನ ಆದ್ನೇ ಕಾರು ಬಂದಿದ್ಲು ಮನೆಗೆ. ಅದು ಅಲ್ದೇನೆ ಅವಳಿಗೆ ಯಾಕೋ ತುಂಬ ಮೂವಿ ನೋಡಬೇಕು ಅನ್ನಿಸ್ತಿದ್ಯಂತೆ. ಅಷ್ಟು ಆಸೆ ಪಟ್ಟು ಕೇಳಿದಾಗ ನಾನು ಇಲ್ಲ ಅಂತ ಹೇಳೋದಕ್ಕಾಗತ್ತಾ ಹೇಳೋ? ತವ್ರ ಮನೆಯವರಾಗಿ ನಾವು ಆ ಥರ ಹೇಳಬಾರ್ದು ಅಲ್ವಾ? ಹಾಗಾಗಿ ಅವಳನ್ನ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಆದರೆ ನನ್ನ ಕೈಯಲ್ಲಿ ದುಡ್ಡೇ ಇಲ್ಲ ನೋಡು. ಹಾಗಾಗಿ ಒಂದು 3 ಟಿಕೆಟ್ ತಗೊಳ್ಳೋದಕ್ಕೆ, ಹಾಗೆ ಪಾಪ್ಕಾರ್ನು, ಜ್ಯೂಸು ಏನಾದರೂ ಕುಡಿಯೋದಕ್ಕೆ ಒಂದು 5,000 ದುಡ್ಡು ಹಾಕ್ತೀಯಾ? 5,000ನಾ? ಹಾಂ ಸರಿ ಅತ್ತೆ, ನಾನು ಇವಾಗಲೇ ಫೋನ್ಪೇ ಮಾಡ್ತೀನಿ. ಅಮೌಂಟ್ ಬಂದಿದೆಯಾ ಅಂತ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ ಆಯಿತಾ? ಸರಿ ಕಣಮ್ಮ, ಹಾಗಾದರೆ ನಾನು ಫೋನ್ ಇಡ್ತೀನಿ ಆಯಿತಾ? ನೀನು ಬೇಗ ದುಡ್ಡು ಕಳಿಸ್ಬಿಡು. ಕಾರುಣ್ಯ, ಇವಾಗ ನೋಡು, ಒಂದೇ ಒಂದು ಸೆಕೆಂಡಲ್ಲಿ ದುಡ್ಡು ಬಂದ್ಬಿಡತ್ತೆ. ಸರಿ ಸರಿ, ನಡಿ ನಡಿ, ನಿನ್ನ ಗಂಡ ಕಾಯ್ತಾ ಇರ್ತಾರೆ. ಒಟ್ಟಿಗೆ ಹೋಗಿ ಆರಾಮಾಗಿ ಮೂವಿ ನೋಡ್ಕೊಂಡು ಏನು ಬೇಕೋ ತಿಂದ್ಕೊಂಡು ಬರೋಣ. ಲಲಿತಾ ತನ್ನ ಮಗಳನ್ನ ಹೆಸರಿಗೆ ಮಾತ್ರನೇ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿರ್ತಾಳೆ. ಆದರೆ ಪ್ರತಿಯೊಂದು ವಸ್ತುನು, ಹಣ, ಒಡವೆ ಎಲ್ಲನೂ ತನ್ನ ತವ್ರ ಮನೆಯಿಂದನೇ ಕಾರುಣ್ಯನ್ ಸೇರ್ತಾ ಇರುತ್ತೆ. ಇತ್ತಿತ್ಲಾಗಂತೂ ಸಂಯುಕ್ತ ಬಂದ್ಮೇಲೆ ಖರ್ಚು ಹೆಚ್ಚಾಗೇ ಇರುತ್ತೆ. ಹೀಗೆ ಸ್ವಲ್ಪ ಸಮಯ ಕಳೆಯುತ್ತೆ. ಸಂಯುಕ್ತ, ನಿನ್ಗಿವತ್ತು ಸ್ಯಾಲ್ರಿ ಬಂದಿದೆ ಅನ್ಸುತ್ತೆ ಅಲ್ವೇನಮ್ಮ? ಹಾಂ ಅತ್ತೆ, ಇವತ್ತಾನೇ ಸ್ಯಾಲ್ರಿ ಹಾಕಿದ್ದಾರೆ. ಆದರೆ ಲಾಸ್ಟ್ ಮಂತಲ್ಲಿ ಸ್ವಲ್ಪ ಜಾಸ್ತಿನೇ ಖರ್ಚಾಯ್ತಲ್ವಾ, ಹಾಗಾಗಿ ನಾನು ನನ್ನ ಫ್ರೆಂಡ್ ಹತ್ರ ಸಾಲ ತಗೊಂಡಿದ್ದೆ. ಅವಳಿಗೆ ಸ್ವಲ್ಪ ಕೊಡಬೇಕಿತ್ತು. ಕೊಟ್ಟು ಇವಾಗೊಂದು 12-13 ಸಾವಿರ ಉಳಿದಿದೆ. ಓ ಹೌದಾ, ಸರಿ. ಹಾಗಾದರೆ ಸಂಯುಕ್ತ, ಈ ಯುಗಾದಿ ಹಬ್ಬಕ್ಕೆ ಮಗಳಿಗೆ ಮತ್ತು ಅಳಿಯಂಗೆ ತವ್ರ ಮನೆ ಕಡೆಯಿಂದ ಬಟ್ಟೆ ಕೊಡಬೇಕು. ಅದಕ್ಕೆ ನನ್ನ ಅಳಿಯಂಗೆ ಯಾವಾಗಲೂ ಆಫೀಸಿಗೆ ಹೋಗ್ತಾರಲ್ವಾ, ಅವರು ಫಾರ್ಮಲ್ಸೇ ಜಾಸ್ತಿ ಹಾಕೋದು. ಅವರಿಗೊಂದು 2,500 ಫಾರ್ಮಲ್ಸ್ ತಗೊಂಬಾ. ಹಾಗೆ ನನ್ನ ಮಗಳಿಗೆ ಒಂದು ರೇಷ್ಮೆ ಸೀರೆ ತಗೊಂಡ್ಬಾ. ಯಾವ ರೇಂಜಿಂದು ಅಂದರೆ ಒಂದು 4,500-5,000 ತಗೊಂಡ್ಬಾ ಆಯಿತಾ? ಅಯ್ಯೋ, ಇದೇನು ಹೇಳ್ತಿದ್ದೀರಾ ಅತ್ತೆ ನೀವು? ಅಲ್ಲ, ನಾವು ನಿಮ್ಮ ಅಳಿಯ ಮಗಳಿಗೆ ಅಷ್ಟು ರೇಟಿನ ತಗೊಂಡು ಬಂದರೆ ಇನ್ನು ಮಿಕ್ಕಿರೋದು 5,000ನೂ ಮಿಕ್ಕೋದಿಲ್ಲ ಅನ್ಸುತ್ತೆ. ಅದರಲ್ಲಿ ಮನೆ ಮೇಂಟೆನೆನ್ಸ್ ಹೇಗೆ ಮಾಡೋದಕ್ಕಾಗುತ್ತೆ ಹೇಳಿ? ಅರೆ, ಇದೇನಮ್ಮ ಹೀಗೆ ಹೇಳ್ತಿದ್ಯಾ? ಅಲ್ಲಮ್ಮ ಸಂಯುಕ್ತ, ಅವಳು ಈ ಮನೆ ಮಗಳು. ತವ್ರ ಮನೆ ಕಡೆಯಿಂದ ನಾವು ಒಂದು ಚೆನ್ನಾಗಿರೋ ಬಟ್ಟೆ ಕೊಟ್ಟಿಲ್ಲ ಅಂದರೆ ಏನು ಅಂದ್ಕೊಳ್ಳಲ್ಲ ಹೇಳು ಅವ್ರ ಗಂಡನ ಮನೆಯವರು? ಹಾಗಾಗಿನೇ ಹೇಳ್ತಾ ಇರೋದು. ನೋಡು, ಈಗ ಇರೋ ದುಡ್ಡಲ್ಲಿ ಅಡ್ಜಸ್ಟ್ ಮಾಡಿ ಬಟ್ಟೆ ತಗೊಂಡ್ಬಾ. ಮಿಕ್ಕಿರೋದ್ರಲ್ಲಿ ಹೇಗೋ ನಮ್ಗೇನಾದರೂ ಕಡಿಮೆ ಆದರೆ ನಿನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರಲ್ವಾ, ಅವ್ರ ಹತ್ರ ಸ್ವಲ್ಪ ಸಾಲ ತಗೊಂಡ್ರೆ ಆಯಿತು. ಈ ತಿಂಗಳಿನ ಸಂಬಳದಲ್ಲಿ ಹೇಗೆ ಅವ್ರಿಗೆ ಸಾಲ ತೀರಿಸಿದ್ಯೋ ಹಾಗೆ ಮುಂದಿನ ತಿಂಗಳಿನ ಸಂಬಳದಲ್ಲಿ ಸಾಲ ತೀರಿಸ್ಬಿಡು ಅಷ್ಟೇ. ಅದು ಅದು ಹಾಗಲ್ಲ ಅತ್ತೆ. ಅಯ್ಯೋ ಸಂಯುಕ್ತ, ಅದು ಹಾಗೂ ಅಲ್ಲ ಹೀಗೂ ಅಲ್ಲ. ನೋಡಮ್ಮ, ನಾನು ಹೇಳಿದ್ನಲ್ಲ ಅಷ್ಟನ್ನ ಇವತ್ತು ಆಫೀಸಿಂದ ಬರ್ತಾ ತಗೊಂಡು ಬಂದ್ಬಿಡು ಆಯ್ತಾ? ನಾನು ನಾಳೆ ಬೆಳಗ್ಗೆನೇ ತಗೊಂಡು ಹೋಗಿ ನನ್ನ ಮಗಳನ್ನ ಮಾತಾಡ್ಸ್ಕೊಂಡು, ಅಳಿಯನ್ನ ಮಾತಾಡ್ಸ್ಕೊಂಡು, ಅವ್ರಿಗೆ ಬಟ್ಟೆ ಕೊಟ್ಟು ಎಲ್ಲರೂ ವಿಚಾರಿಸ್ಕೊಂಡು ಬರ್ತೀನಿ. ಅಮ್ಮ ಸಂಯುಕ್ತ, ಏನು ಮಾಡ್ತಿದ್ಯಮ್ಮ? ಅದು ಅತ್ತೆ, ನಿನ್ನೆ ಈ ತಿಂಗಳು ರೇಷನ್ ಎಲ್ಲ ತಗೊಂಡು ಬಂದು ಇಲ್ಲೆಲ್ಲ ಜೋಡಿಸಿಟ್ಟಿದೆ. ಆದರೆ ಇಲ್ಲಿ ಯಾವ ರೇಷನ್ನು ಕಾಣಿಸ್ತಿಲ್ಲ. ಅದನ್ನೇ ಹುಡುಕ್ತಾ ಇದ್ದೆ. ನೀವು ನೋಡಿದ್ರಾ ಎಲ್ಲಿದೆ ಅಂತ? ಓ ಅದಾ ಸಂಯುಕ್ತ, ಅದು ಸ್ವಲ್ಪನೇ ರೇಷನ್ ಇತ್ತಲ್ಲಮ್ಮ, ಅದನ್ನೆಲ್ಲ ಕಾರುಣ್ಯನ ಮನೆಗೆ ಕೊಟ್ಟು ಕಳಿಸ್ದೆ. ಏನು ಸ್ವಲ್ಪನ? ಅತ್ತೆ, ಅದು 10,000 ಕೊಟ್ಟು ರೇಷನ್ ತಗೊಂಡು ಬಂದಿರೋದು. ಇನ್ನೊಂದು 2 ತಿಂಗಳು ಆ ರೇಷನ್ನೇ ತರೋದು ಬೇಡ ಅಂತ ನಾನು ಯೋಚನೆ ಮಾಡಿಕೊಂಡು ಅಷ್ಟು ತಗೊಂಡು ಬಂದಿದೆ. ನೀವು ನೋಡಿದ್ರೆ ಸ್ವಲ್ಪ ಇತ್ತು, ಕಾರುಣ್ಯನ ಮನೆಗೆ ಕೊಟ್ಟೆ ಅಂತ ಹೇಳ್ತಿದ್ರಲ್ಲ, ಅಷ್ಟಕ್ಕೂ ಅವ್ರಿಗೆ ಯಾಕೆ ಕೊಟ್ರಿ? ಅಯ್ಯೋ, ಇದೇನಮ್ಮ ಹೀಗೆ ಹೇಳ್ತಿದ್ಯಾ? ನನಗೆ ನನ್ನ ಮಗಳನ್ನ ಮದುವೆ ಮಾಡಿ ಕೊಟ್ಟಾಗಿಂದಾನು ತಿಂಗಳ ನಮ್ಮ ಮನೆಯಿಂದಾನೇ ಅವಳಿಗೆ ರೇಷನ್ ಕಳಿಸ್ಕೊಡೋದು. ಹೀಗಿರುವಾಗ ಈ ತಿಂಗಳು ಕಳಿಸಿಲ್ಲ ಅಂದರೆ ಅವಳ ಮನಸ್ಸಿಗೆ ಎಷ್ಟು ಬೇಜಾರಾಗತ್ತೆ ಹೇಳೋ? ಹಾಗಾಗಿನೇ ನಾನು ಕಳಿಸ್ಕೊಟ್ಟೆ. ಹೇಗೂ ನಿನ್ನ ಫ್ರೆಂಡ್ಸ್ ಇದಾರಲ್ಲ, ಅವ್ರ ಹತ್ರ ಒಂದು ಸ್ವಲ್ಪ ಸಾಲ ತಗೊಂಡು ನಮ್ಮ ಮನೆಗೆ ರೇಷನ್ ತಗೊಂಡ್ಬಾ ಆಯ್ತಾ? ಹೀಗೆ ಲಲಿತಾ ಪ್ರತಿಯೊಂದನ್ನು ತನ್ನ ಮಗಳ ಮನೆಗೆ ಹೊರಿಸ್ತಾ ಇರ್ತಾಳೆ. ಸಂಯುಕ್ತ ಬಂದ್ಮೇಲಂತೂ ಸಂಯುಕ್ತನ ಸ್ಯಾಲ್ರಿ ಬರೋದೇ ತಡ ಮಗಳಿಗೆ ಏನೇನು ಬೇಕೋ ಎಲ್ಲ ಲೀಸ್ಟನ್ನು ಕೊಡ್ತಾ ಇರ್ತಾಳೆ. ಪಾಪ ಸಂಯುಕ್ತ 1 ತಿಂಗಳು ಕಷ್ಟಪಟ್ಟು ದುಡ್ದಿರೋ ಸಂಬಳ ಅಷ್ಟು ಒಂದೇ ದಿನದಲ್ಲಿ ಪೂರ್ತಿ ಖಾಲಿ ಆಗೋ ಹಾಗೆ ಮಾಡ್ತಿರ್ತಾರೆ. ಹೀಗೆ ಸ್ವಲ್ಪ ಸಮಯ ಕಳೆಯುತ್ತೆ.
ಅರೆ ಇದೇನ್ ರಾಜಣ್ಣ, ನೀವು ನಮ್ಮನೆವರೆಗೂ ಬಂದಿದ್ದೀರಾ? ಏನ್ ವಿಶೇಷ? ಮಗಳ ಮದ್ವೆ ಏನಾದ್ರೂ ಸೆಟ್ ಆಯ್ತಾ ಹೇಗೆ? ಕರೆಯೋದಕ್ಕೆ ಬಂದ್ರಾ ಏನು? ಅಯ್ಯೋ, ಇದೇನು ಲಲಿತಮ್ಮವ್ರೆ ಹೀಗೆ ಮಾತಾಡ್ತಿದ್ದೀರಾ? ಅಲ್ಲ, ನಾನು ಯಾಕೆ ಬಂದೆ ಅನ್ನೋದು ನಿಮಗೆ ಗೊತ್ತಿಲ್ವಾ? ಅರೆ ಅಣ್ಣ, ನೀವು ಬಾಯ್ ಬಿಟ್ಟು ಹೇಳಿದ್ರೆ ತಾನೇ ನನಗೆ ಗೊತ್ತಾಗೋದು. ಇದೇನಮ್ಮ ಹೀಗೆ ಹೇಳ್ತಿದ್ದೀರಾ? ನಿಮ್ಮ ಯಜಮಾನ್ರು ತೀರ್ಕೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಏನು ಹೇಳಿಲ್ವಾ? ಇಲ್ವಲ್ಲ ಅಣ್ಣ, ಏನು ಹೇಳಿಲ್ಲ. ಯಾಕೆ ಹೀಗೆ ಕೇಳ್ತಿದ್ರಾ? ಲಲಿತಮ್ಮವ್ರೆ, ನಿಮ್ಮ ಯಜಮಾನ್ರು ಈ ಮನೆ ಪತ್ರನ ನನ್ನ ಹತ್ರ ಅಡು ಇಟ್ಟು ಮಕ್ಕಳು ಮದುವೆಗೋಸ್ಕರ ಸಾಲ ತಗೊಂಡಿದ್ದಾರೆ. ಈ ವಿಷಯ ನಿಮಗೆ ಗೊತ್ತಿಲ್ವಾ? ಅಯ್ಯಯ್ಯೋ ಅಣ್ಣ, ಇದೇನ್ ಮಾತಾಡ್ತಿದ್ದೀರಾ ನೀವು? ಈ ಮನೆ ಪತ್ರನ ಅಡು ಇಟ್ಟಿದಾರ, ಸಾಲ ತಗೊಂಡಿದಾರ? ಇದು ಯಾವ ವಿಷಯದ ಬಗ್ಗೆನೋ ನನ್ನ ಯಜಮಾನ್ರು ನಮ್ಮ ಹತ್ರ ಹೇಳಿಲ್ಲಲ್ಲ. ಕೊನೆ ಗಳಿಗೆಲ್ ಕೂಡ ಇದು ಯಾವ್ದ್ರ ಬಗ್ಗೆನೂ ಹೇಳಿಲ್ಲ. ಹೌದಮ್ಮ, ನಾನು ಸತ್ಯನೇ ಹೇಳ್ತಿದ್ದೀನಿ. ಬೇಕಾದ್ರೆ ನಮ್ಮ ಮನೇಲಿ ನಿಮ್ಮ ಮನೆ ಪತ್ರ ಡಾಕ್ಯುಮೆಂಟ್ಸ್ ಇದೆ, ಬಂದು ನೋಡ್ಕೊಂಡು ಹೋಗ್ಬೋದು. ನಿಮ್ಮ ಯಜಮಾನ್ರು ಮಕ್ಕಳು ಮದುವೆಗೋಸ್ಕರನೇ ಆ ಪತ್ರನ ಅಡು ಇಟ್ಟು 20 ಲಕ್ಷ ಸಾಲ ತಗೊಂಡಿದ್ರು. ಅದನ್ನ ತೀರಿಸ್ತೀನಿ ಅಂತಾನೂ ಹೇಳಿದ್ರು. ಹೇಗೂ ನಿಮಗೆ ಗೊತ್ತಿರತ್ತಲ್ಲ, ನೀವು ಬಂದು ಆ ಪತ್ರನ ಬಿಡ್ಸ್ಕೊಂಡು ಹೋಗ್ತೀರಾ ಅಂತ ನಾನು ಕಾದೆ. ಆದರೆ ಇನ್ನು 3 ದಿನ ಇರೋದು. ನಿಮಗೆ 3 ದಿನ ಮುಗಿದ್ಮೇಲೆ ನೀವು ಅದನ್ನು ಕಟ್ಟೋದಕ್ಕಾಗಿಲ್ಲ ಅಂದರೆ ನಾನು ಈ ಮನೆನ ಹರಾಜು ಹಾಕ್ತೀನಿ. ಅಯ್ಯಯ್ಯೋ ಅಯ್ಯಯ್ಯೋ ಅಣ್ಣ, ಹೀಗೆಲ್ಲ ಮಾಡ್ಬೇಡಿ. ನೋಡಿ, ನಮಗೆ ಅಂತ ಇರೋದು ಇದೊಂದೇ ಮನೆ. ಈ ಮನೆನೂ ಕಳ್ಕೊಂಡ್ಬಿಟ್ರೆ ನಾವು ಬೀದಿಗೆ ಬಂದ್ಬಿಡ್ತೀವಿ. ನೋಡಿ, ನೀವು 3 ದಿನ ಇನ್ನ ಟೈಮ್ ಇದೆಯಲ್ಲ, ನಾವೇನಾದ್ರೂ ಮಾಡ್ತೀವಿ. ಅಲ್ಲಿವರೆಗೂ ನೀವು ಈ ಮನೆನ ಹರಾಜು ಹಾಕೋದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಸರಿ ಲಲಿತಮ್ಮ, ನಾನಿನ್ನು ಹೊರಡ್ತೀನಿ. ಹಾಗಾದರೆ ಇನ್ನು 3 ದಿನ ಬಿಟ್ಟು ನಾನೇ ಬರ್ತೀನಿ. ನೀವು ದುಡ್ಡು ಅಡ್ಜಸ್ಟ್ ಆದರೆ ನೀವೇ ಬರ್ಬೋದು. ಅಯ್ಯೋ ಕಿರಣ್, ಇದೇನೋ ಇದು? ನಿನ್ನಪ್ಪ ಹೋಗ್ತಾ ಹೋಗ್ತಾ ಇಂಥ ದೊಡ್ಡ ಅನಾಹುತ ಮಾಡಿಟ್ಟು ಹೋಗಿದ್ದಾರೆ. ನನಗಿದ್ರ ಬಗ್ಗೆ ಸ್ವಲ್ಪನೂ ಸುಳಿವೂ ಇಲ್ಲ ಕಣೋ. ಹೀಗೆ ದಿಢೀರಂತ 20 ಲಕ್ಷನ ಹೇಗೋ ಕಟ್ಟೋದು? ನಿನ್ನ ಹತ್ರ ಏನಾದರೂ ಹಣ ಇದೆಯೇನೋ? ಏನು, ನನ್ನ ಹತ್ರನಾ? ಅಮ್ಮ, ನೀನು ಏನು ಮಾತಾಡ್ತಿದ್ಯಾ? ನಾನೇ ಸಂಯುಕ್ತ ಕೊಡೋ ದುಡ್ಡಲ್ಲಿ ನನಗೇನು ಬೇಕೋ ಅದನ್ನು ತಗೊಳ್ತೀನಿ. ಒಂದು ಚಡ್ಡಿ ತಗೊಳ್ಳೋದಕ್ಕೂ ನನ್ನ ಹತ್ರ ದುಡ್ಡಿಲ್ಲ. ಹೀಗಿರುವಾಗ 20 ಲಕ್ಷ ನಾನು ಎಲ್ಲಿಂದ ತಂದು ಕೊಡಲಿ ಹೇಳು? ಅಯ್ಯಯ್ಯೋ, ಇದೇನೋ ಹೀಗೆ ಹೇಳ್ಬಿಟ್ಟೆ. ಅಮ್ಮ ಸಂಯುಕ್ತ, ನಿನ್ನ ಹತ್ರನಾದ್ರೂ 20 ಲಕ್ಷ ಹೇಗಾದ್ರೂ ಹೊಂದೋದಕ್ಕಾಗತ್ತಾ ನೋಡಮ್ಮ. ಈ ಮನೆ ಕಳ್ಕೊಂಡ್ರೆ ನಾವು ಬೀದಿಗೆ ಬರೋದಂತೂ ಖಂಡಿತ. ಏನು, ನನ್ನ ಹತ್ರನಾ? ಅತ್ತೆ, ನನ್ನ ಸ್ಯಾಲ್ರಿ ಬರೋದ್ರೊಳಗೆ ಪೂರ್ತಿ ಸ್ಯಾಲ್ರಿನೂ ನೀವೇ ಖಾಲಿ ಮಾಡ್ತಿದ್ದೀರಾ. ಎಲ್ಲಾ ಸಂಬಳನೂ ತಗೊಂಡು ಹೋಗಿ ನಿಮ್ಮ ಮಗಳಿಗೆ ಕೊಡ್ತಾ ಇದ್ದೀರಾ. ಹೀಗಿರುವಾಗ ನನ್ನ ಹತ್ರ ಎಲ್ಲಿಂದ ಬರುತ್ತೆ ಸಂಬಳ? 1 ರೂಪಾಯಿ ಕೂಡ ಉಳಿಯಲ್ಲ ನನ್ನ ಹತ್ರ. ಬೇರೆಯವ್ರ ಹತ್ರ ಸಾಲ ಮಾಡಿ ಬದುಕ್ತಿದ್ದೆ. ನೀವು ಖರ್ಚು ಮಾಡೋದಕ್ಕೆ ಆ ಸಾಲ ಕೂಡ ರಿಟರ್ನ್ ಕೊಡೋದಕ್ಕಾಗ್ದೇನೆ ಎಷ್ಟೋ ಜನ ಕೊಟ್ಟಿರೋದು ಹಣ ನನ್ನ ಹತ್ರನೇ ಇದೆ. ಇವಾಗ ನಾನು ಹೋಗಿ ಅವ್ರ ಹತ್ರ ಸಾಲ ಕೇಳಿದ್ರು ಕೊಡಲ್ಲ. ಹೀಗಿರುವಾಗ ನಾನು ಹೇಗೆ ಹೊಂದಿಸ್ಲಿ ಹಣನ? ಓಹ್, ನನಗೆ ಇವಾಗ ಅರ್ಥ ಆಗ್ತಿದೆ. ನಿನಗೆ ನನ್ನ ಮಗಳಿಗೆಲ್ಲ ಕೊಡ್ತಿದ್ದಲ್ಲ, ಅದೇ ಹೊಟ್ಟೆ ಉರಿ ಅನ್ಸುತ್ತೆ. ಇವಾಗ ಸರಿಯಾದ ಟೈಮ್ ಸಿಕ್ತು ಅಂತ ಅದನ್ನೇ ಬಳಸ್ಕೋತಾ ಇದೆಯಾ ಅಲ್ವಾ? ಅಡ್ಡಿಲ್ಲ, ನನ್ನ ಮಗಳೇ ನನಗೆ ಸಹಾಯ ಮಾಡ್ತಾಳೆ. ನಿನ್ನಿಂದ ಯಾರು ಸಹಾಯ ಕೇಳಲ್ಲ ಬಿಡು. ಇಷ್ಟೆಲ್ಲ ಆದ್ರೂ ಲಲಿತಾ ಮಾತ್ರ ತನ್ನ ಮಗಳ ಪರಾನೇ ವಹಿಸ್ಕೊಂಡು ಮಗಳ ಹತ್ರನೇ ದುಡ್ಡು ಇಸ್ಕೊಂಡ್ ಬರ್ತೀನಿ ಅಂತ ಮಗಳ ಮನೆಗೆ ಹೋಗ್ತಾಳೆ. ಮಗಳ ಹತ್ರ ಲಲಿತಾ ನಡೆದಿರೋ ಎಲ್ಲ ವಿಷಯನೂ ಹೇಳ್ಕೊಳ್ತಾಳೆ. ಏನು, ಏನಮ್ಮ ಹೇಳ್ತಿದ್ಯಾ ನೀನು? ಅಪ್ಪ ಸಾಲ ಮಾಡಿರೋ ವಿಷಯನ ನಿನ್ನ ಹತ್ರ ಹೇಳಿರ್ಲಿಲ್ವಾ? ಹೀಗೆ ದಿಢೀರಂತ 20 ಲಕ್ಷ ಕೇಳಿದ್ರೆ ಅಲ್ಲ, ಎಲ್ಲಿಂದ ತಂದು ಕೊಡೋದಕ್ಕಾಗತ್ತೆ? ಹೌದು ಮಗಳೇ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಿಲ್ಲ ಕಣೆ. ಹೇಗಾದ್ರೂ ಮಾಡಿ ನಿನ್ ಗಂಡನ ಹತ್ರ ಒಂದು 20 ಲಕ್ಷನ ಹೊಂದ್ಸೋದಕ್ಕೆ ಹೇಳೆ. ನೀವೇ ಇವಾಗ ನಿನ್ ತವ್ರ ಮನೆಗೆ ಸಹಾಯ ಮಾಡ್ಬೇಕು ಕಣೆ. ಇವಾಗ ನಾವು ಏನು ಮಾಡೋ ಪರಿಸ್ಥಿತಿನಲ್ಲಿಲ್ಲ. ದಯವಿಟ್ಟು ಇದೊಂದು ನಡ್ಸ್ಕೊಡೆ. ಅಯ್ಯೋ ಅಮ್ಮ, ನೀನ್ ಇಷ್ಟೆಲ್ಲ ಕೇಳ್ಕೊಳ್ಬೇಕಾ ಹೇಳು? ಇರು, ನಾನು ನನ್ನ ಗಂಡನ ಹತ್ರ ಮಾತಾಡ್ತೀನಿ. ಅಬ್ಬಾ, ನನಗೆ ಗೊತ್ತಿತ್ತು ನನ್ನ ಮಗಳು ನನಗೆ ಸಹಾಯ ಮಾಡೇ ಮಾಡ್ತಾಳೆ ಅಂತ. ಸಂಯುಕ್ತ ಹೇಗೆಲ್ಲ ಮಾತಾಡಿದ್ಲು ನೋಡು. ಅವಳಿಗೇನು ಗೊತ್ತು ನನ್ನ ಮಗಳು ಅಪರಂಜಿ ಅಂತ. ಮಗಳು ಸಹಾಯ ಮಾಡ್ತಾಳೆ ಅನ್ನೋ ಖುಷಿನಲ್ಲಿ ಲಲಿತಾ ಕೂಡ ಮಗಳ ಹಿಂದೆನೆ ಹೋಗ್ತಾಳೆ. ಕಾರುಣ್ಯ ಕೂಡ ತನ್ನ ಗಂಡನ ಹತ್ರ ಇರೋ ಎಲ್ಲ ವಿಷಯನೂ ಹೇಳ್ತಾಳೆ. ನೋಡ್ರಿ ಅಮ್ಮ, ಇವಾಗ ಮನೆ ಕಳ್ಕೊತೀನಿ ಅನ್ನೋ ನೆಪದಲ್ಲಿ ನಮ್ಮ ಹತ್ರ ಸಾಲ ಕೇಳೋದಕ್ಕೆ ಬಂದಿದ್ದಾಳೆ. ಒಂದಲ್ಲ ಎರಡಲ್ಲ, 20 ಲಕ್ಷ ನಾವು ಕೊಟ್ರೆ ಆಮೇಲೆ ಮುಂದೆ ಒಂದಿನ ನಾವು ಬೀದಿಗೆ ಬರ್ಬೇಕಾಗತ್ತೆ. ನೋಡಿ, ನಾನಿವಾಗ ನಿಮ್ಮ ಹತ್ರ ಕೊಡೋ ಥರನೇ ಮಾತಾಡ್ತೀನಿ. ನೀವು ಮಾತ್ರ ನನ್ನ ಹತ್ರ ಇಲ್ಲ ಅನ್ನೋ ಹಾಗೆ ಅವಳೆದ್ರಿಗೆ ತೋರಿಸ್ಕೋಬೇಕು, ಆಯ್ತಾ? ಮಗಳು ಅಳಿಯನ್ ಮಾತುಗಳನ್ನ ಕೇಳಿಸ್ಕೊಂಡು ಲಲಿತನ್ ಮನಸ್ಸಿಗೆ ತುಂಬಾನೇ ನೋವಾಗುತ್ತೆ. ಏನು ಮಾತಾಡ್ದೇನೆ ಅಲ್ಲಿಂದ ಹಾಗೆ ಹೊರಟ್ಬಿಡ್ತಾಳೆ. ಈ ಕಡೆ ಕಿರಣ್ ಮತ್ತೆ ಸಂಯುಕ್ತ ಲಲಿತನಿಗೋಸ್ಕರನೇ ಕಾಯ್ತಾ ಇರ್ತಾರೆ. ಏನತ್ತೆ, ಮಗಳ ಮನೆಗೆ ಹೋಗಿ
ದುಡ್ಡು ತಗೊಂಡ್ ಬರ್ತೀನಿ ಅಂತ ಹೋಗಿದ್ರಿ, ಆದ್ರೆ ಇವಾಗೇನು ಬರಿಗೈನಲ್ಲಿ ಬಂದಿದ್ದೀರಾ? ದುಡ್ಡೆಲ್ಲಿ? ಓ, ನಿಮ್ ಮಗಳು ಕಾರಲ್ಲಿ ತಗೊಂಡ್ ಬರ್ತಾ ಇದ್ದಾರಾ? ಸೊಸೆ ಆಡಿರೋ ವ್ಯಂಗ್ಯ ಮಾತಿಗೆ ಲಲಿತಾ ಮಗಳ ಮನೇಲಿ ನಡೆದಿರೋ ಎಲ್ಲ ವಿಷಯನೂ ಹೇಳ್ಕೊತಾಳೆ. ಅಮ್ಮ ಸಂಯುಕ್ತ, ನನ್ನ ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಏನು ಮಗಳು ಮಗಳು ಅಂತ ಅವಳಿಗೆ ಅತಿರೇಕವಾಗಿ ಪ್ರೀತಿ ತೋರಿಸಿದ್ದಕ್ಕೆ ಮಗಳು ನನ್ನ ಬೆನ್ನ ಹಿಂದೆ ಎಂತ ಸಂಚು ಮಾಡ್ಬಿಟ್ಲು ನೋಡು. ಅದನ್ನ ಅರ್ಥನೇ ಮಾಡ್ಕೊಂಡಿಲ್ಲ ನೋಡಮ್ಮ. ಇಷ್ಟು ದಿನ ತಿಳಿದೆ ಏನೋ ತಪ್ಪು ಮಾಡ್ಬಿಟ್ಟೆ. ಇನ್ಯಾವತ್ತೂ ಹೀಗೆ ಮಾಡಲ್ಲ. ದಯವಿಟ್ಟು ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಆದ್ರೆ ಈ ಮನೆ ಮನೆ ಕೈ ತಪ್ಪು ಹೋಯ್ತಲ್ಲ, ಅದೊಂದೇ ಬೇಜಾರು. ಅಯ್ಯೋ ಅತ್ತೆ, ಹೋಗ್ಲಿ ಬಿಡಿ ಅತ್ತೆ, ಏನೋ ಆಗಿದ್ದಾಗೋಯ್ತು ನೋಡಿ. ಹೀಗೆ ಕ್ಷಮೆ ಎಲ್ಲ ಕೇಳಬೇಡಿ. ಅಂತೂ ನೀವು ಅರ್ಥ ಮಾಡ್ಕೊಂಡ್ರಲ್ಲ, ಅಷ್ಟೇ ಸಾಕು ನೋಡಿ. ಈ ಮನೆನ ಎಲ್ಲೂ ಕೈ ತಪ್ಪು ಹೋಗಲ್ಲ. ಹೇಗಾದರೂ ಮಾಡಿ ನಾನು ಈ ಮನೆನ ಉಳಿಸ್ಕೋತೀನಿ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಹೌದಮ್ಮ, ನಾಳೆಯಿಂದ ನಾನು ಕೂಡ ಕೆಲ್ಸಕ್ಕೆ ಜಾಯ್ನ್ ಆಗ್ತೀನಿ. ಹೇಗಾದರೂ ಕಷ್ಟಪಟ್ಟು ಈ ಮನೆನ ಉಳಿಸ್ಕೋತೀವಿ. ನೀನು ಇದ್ರ ಬಗ್ಗೆ ಯೋಚನೆ ಮಾಡಬೇಡ. ಅವ್ರ ಹತ್ರ ಟೈಮ್ ಕೇಳಿದ್ರೆ ಅವ್ರು ಖಂಡಿತವಾಗ್ಲೂ ಕೊಡ್ತಾರೆ. ಸ್ವಲ್ಪ ಸಮಯ ಕಳೆದ್ಮೇಲೆ ಕಿರಣ್ ಹೇಳ್ದಾಗೆ ಇವಾಗ ಒಂದು ಒಳ್ಳೆ ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದಾನೆ. ಜೊತೆಗೆ ಸಂಯುಕ್ತ ಕೂಡ ಅತ್ತೆಗೆ ಮಾತು ಕೊಟ್ಟಾಗೆ ಮನೆನ ಕೂಡ ಬಿಡಿಸ್ಕೊಂಡಿದ್ದಾಳೆ. ಇವಾಗ ಲಲಿತಾ ಕೂಡ ಮಗ ಸೊಸೆ ಜೊತೆ ಸುಖವಾಗಿ ಸಂಸಾರ ನಡೆಸ್ಕೊಂಡು ಹೋಗ್ತಾ ಇದ್ದಾಳೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರಾ? ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದ್ರೆ ನಾವಿನ್ನ ಹೊರಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ.